Dear students, after knowing the format of P&L account, meaning of P&L account, format of P&L account, now we shall proceed to solve problem number 1 on P&L account. Problem number 1 on P&L account. This is for 6 marks. From the following particulars, prepare the P&L account and pass the closing entries. From the following particulars, prepare the P&L account, profit and loss account. Loss account prepare ಮಾಡ್ರಿ ಮತ್ತು ಕ್ಲೋಸಿಂಗ್ ಎಂಟ್ರಿಗಳನ್ನ ಹಾಕ್ರಿ. Gross profit, salaries, rent and taxes, fire insurance, printing and stationery, bad debts, carriage outwards, discount allowed, discount earned, advertisement, commission, debit. ಕಮಿಷನ್ ಡೆಬಿಟ್ ಮತ್ತು ಕಮಿಷನ್ ಕ್ರೆಡಿಟ್ ಹಿಂಗಂದ್ರೆ ಏನ್ರಿ ಕಮಿಷನ್ ಡೆಬಿಟ್ ಅಂತ ವರ್ಡ್ ಇತ್ತು ಅಂದ್ರ ಪೇಡ್, ಕ್ರೆಡಿಟ್ ಇದ್ರ ರಿಸೀವ್ಡ್ ಅಂತ ತಿಳ್ಕೊಬೇಕು. ಕಮಿಷನ್ ರಿಸೀವ್ಡ್, ಈಗ ಇದು ಡೆಬಿಟ್ ಅದ, ಕಮಿಷನ್ ಪೇಡ್ ಅಂತ ತಿಳ್ಕೊಬೇಕು. ಡೆಬಿಟ್ ಮತ್ತು ಕ್ರೆಡಿಟ್ ಬೇರೆ ತಿಳ್ಕೊಬೇಕ್ರಿ ನೀವು. ಡೆಬಿಟ್ ಅಂತ ಬ್ರಾಕೆಟ್ ನಾಗ ಕೊಟ್ಟಿದ್ದು ಅಂದ್ರ ಕಮಿಷನ್ ಪೇಡ್ ಅಂತ ತಿಳ್ಕೊಬೇಕು. ಕ್ರೆಡಿಟ್ ಅಂತ ಕೊಟ್ಟಿದ್ದು ಅಂದ್ರ ಕಮಿಷನ್ ರಿಸೀವ್ಡ್. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್. ದಿಸ್ ಈಸ್ ಪ್ರಾಬ್ಲಮ್. ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರಾಬ್ಲಮ್ we can prepare P&L account and the closing entries. Now look at the solution. Look at the solution. Solution is like this. In the books of a trader, P&L account for the year ended 31st March or 31st December because it is a final account. P&L account ಯಾವ ರೀತಿ ಇರ್ತದೆ ನೋಡ್ರಿ. ಗ್ರಾಸ್ ಪ್ರಾಫಿಟ್ ಕೊಟ್ಟಾನಿ ಪ್ರಾಬ್ಲಮ್ ಒಳಗೆ. ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ನು ಅಂದ್ರ ಅದು ಕ್ರೆಡಿಟ್ ಸೈಡ್ ಬರ್ತದ. ಯಾಕಂದ್ರೆ ಟ್ರೇಡಿಂಗ್ ಅಕೌಂಟ್ ನಾಗ ಅದು ಡೆಬಿಟ್ ಸೈಡ್ ಎಂಟ್ರಿ ಆಗುತ್ತೆ. ಹಂಗಂದ್ರೆ ಇಲ್ಲೇ ಕ್ರೆಡಿಟ್ ಸೈಡ್ ವಿರುದ್ಧ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್, ಕ್ರೆಡಿಟ್ ಸೈಡ್ 50,000. ಪ್ರಾಫಿಟ್ ಕೊಟ್ಟಿದ್ದು ಅಂದ್ರೆ ಕ್ರೆಡಿಟ್ ಸೈಡ್, ಲಾಸ್ ಇತ್ತು ಅಂದ್ರೆ ಈ ಕಡೆ ತಗೋಬೇಕು. ಆದ್ರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಅದ, ಆದ್ರಿಂದ ಈ ಕಡೆ. ಆಮೇಲೆ ಇನ್ಕಮ್ಸ್ ಎಲ್ಲವೂ ಈ ಕಡೆ ರೀ. ಇನ್ಕಮ್ಸ್ ಪ್ರಾಫಿಟ್ಸ್ ಮತ್ತು ಇನ್ಕಮ್ಸ್ ಎಲ್ಲ ಕ್ರೆಡಿಟ್ ಸೈಡ್, ವೇರ್ ಆಸ್ ಲಾಸಸ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ಆಲ್ ಎಂಟರ್ಡ್ ಆನ್ ದ ಡೆಬಿಟ್ ಸೈಡ್. Now discount earned or discount received 1,000, that is also income, therefore enter it on the credit side. Now debit side ಎಲ್ಲ ಎಕ್ಸ್ಪೆನ್ಸ್ ಗಳನ್ನ ಡೆಬಿಟ್ ಸೈಡ್ ಎಂಟರ್ ಮಾಡ್ರಿ. 2 salaries 6,000 ಎಕ್ಸ್ಪೆನ್ಸ್ ಇದು, ಆದ್ರಿಂದ ಡೆಬಿಟ್ ಸೈಡ್. ಸ್ಯಾಲರೀಸ್ ಅಂದ್ರೆ ವೇತನ, ಸ್ಯಾಲರಿ ಕೊಡೋದು. 2 ರೆಂಟ್ ಅಂಡ್ ಟ್ಯಾಕ್ಸಸ್, ಬಾಡಿಗೆ ಮತ್ತು ತೆರಿಗೆ, ಇದು ಕೂಡ ಖರ್ಚು, ಆದ್ದರಿಂದ P&L ಅಕೌಂಟ್ ನ ಬರ್ತದ. 2 ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, 2 ಪೋಸ್ಟೇಜ್ ಅಂಡ್ ಟೆಲಿಫೋನ್, 2 ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತ್ ಪ್ರಚಾರ, 2 ಕಮಿಷನ್ ಡೆಬಿಟ್ ಅಂತ ನೋಡ್ರಿ, ಕಮಿಷನ್ ಪೇಡ್, 2 ಬ್ಯಾಡ್ ಡೆಟ್ಸ್, 2 ಡಿಸ್ಕೌಂಟ್ ಅಲೋಡ್. ನೋಡ್ರಿ ಡಿಸ್ಕೌಂಟ್ ಅಲೋಡ್, ನಾವು ಡಿಸ್ಕೌಂಟ್ ಅಲೋ ಮಾಡಿದ್ವಿ ಅಂದ್ರ ಡೆಬಿಟ್ ಸೈಡ್, ನಾವ ಡಿಸ್ಕೌಂಟ್ ಇಸ್ಕೊಂಡಿವಿ ಅಂದ್ರ ಕ್ರೆಡಿಟ್ ಸೈಡ್. ಇಲ್ಲ ಡಿಸ್ಕೌಂಟ್ ಅರ್ನ್ಡ್ ಅದ, ಡಿಸ್ಕೌಂಟ್ ಅಲೋಡ್ ಅದ. ಡಿಸ್ಕೌಂಟ್ ಅರ್ನ್ ಮೀನ್ಸ್ ಡಿಸ್ಕೌಂಟ್ ರಿಸೀವ್ಡ್, ಆದ್ರಿಂದ ಕ್ರೆಡಿಟ್ ಸೈಡ್. ಈಗ ಡಿಸ್ಕೌಂಟ್ ಅಲೋಡ್, ನಾವು ಅಲೋ ಮಾಡಿವಿ, ಆದ್ರಿಂದ ಡೆಬಿಟ್ ಸೈಡ್. ಫೈರ್ ಇನ್ಶೂರೆನ್ಸ್, ಕ್ಯಾರೇಜ್ ಔಟ್ವರ್ಡ್. ನೋಡ್ರಿ ಕ್ಯಾರೇಜ್ ಔಟ್ವರ್ಡ್ ಇದ್ರ P&L ಅಕೌಂಟ್, ಕ್ಯಾರೇಜ್ ಇನ್ವರ್ಡ್ ಇದ್ರ ಟ್ರೇಡಿಂಗ್ ಅಕೌಂಟ್. ನೆನಪಿಟ್ಕೋಬೇಕು ಇವೆಲ್ಲ. ಕ್ಯಾರೇಜ್ ಇನ್ವರ್ಡ್ ಇದ್ರ ಟ್ರೇಡಿಂಗ್ ಅಕೌಂಟ್, ಕ್ಯಾರೇಜ್ ಔಟ್ವರ್ಡ್ ಇದ್ರ P&L ಅಕೌಂಟ್. ಕ್ಲೋಸ್ ಮಾಡ್ರಿ. ವಿಚ್ ಸೈಡ್ ಈಸ್ ಮೋರ್? ಎರಡೂ ಒಮ್ಮೆ ನೋಡ್ಬೇಕು. ಯಾವ ಸೈಡ್ ಮೋರ್ ಆತ್ ನೋಡ್ರಿ, ಕ್ರೆಡಿಟ್ ಸೈಡ್ ಈಸ್ ಮೋರ್, 51,000. ಫಸ್ಟ್ ಟೋಟಲ್ ಇಟ್, ಪುಟ್ ದ ಸೇಮ್ ಹಿಯರ್ ಆಲ್ಸೋ 51,000. ನಾವು ಬ್ಯಾಲೆನ್ಸ್ ಇಟ್. ಈಗ ಡೆಬಿಟ್ ಸೈಡ್ ಎಲ್ಲ ಈ 51,000 ಒಳಗೆ ಡಿಡಕ್ಟ್ ಮಾಡ್ರಿ. ಸೊ ದಟ್ ದ ಡಿಫರೆನ್ಸ್ ಅಮೌಂಟ್ ಈಸ್ 38,000. Difference amount is 38,000. That is the balancing figure. This balancing figure is called net profit. ಈ 38,000 ಏನು ಬ್ಯಾಲೆನ್ಸಿಂಗ್ ಫಿಗರ್ ಬಂತಲ್ಲ, ಇದಕ್ಕನ ಏನಂತಾರ ಅಂದ್ರ ನೆಟ್ ಪ್ರಾಫಿಟ್ ಅಂತಾರ. ಯಾಕಂದ್ರ ಅದಕ್ಕೆ ಯಾಕೆ ನೆಟ್ ಪ್ರಾಫಿಟ್ ಅಂತಾರೆ? ಯಾಕಂದ್ರ ಕ್ರೆಡಿಟ್ ಸೈಡ್ ಮೋರ್ ಆತು. ಇಫ್ ಕ್ರೆಡಿಟ್ ಸೈಡ್ ಈಸ್ ಮೋರ್, ಇಟ್ ಈಸ್ ಕಾಲ್ಡ್ ನೆಟ್ ಪ್ರಾಫಿಟ್. ಇಫ್ ಡೆಬಿಟ್ ಸೈಡ್ ಈಸ್ ಮೋರ್, ಇಟ್ ಈಸ್ ಕಾಲ್ಡ್ ಲಾಸ್. Now coming to the closing entries. Closing entries ಯಾವ ರೀತಿ ಮಾಡ್ಬೇಕು ನೋಡ್ರಿ, ಬಾರಿ ಈಸಿ. P&L ಅಕೌಂಟ್ ಡೆಬಿಟ್ ಸೈಡ್ ಒಂದು ಜರ್ನಲ್ ಎಂಟ್ರಿ ಮಾಡ್ಬೇಕು,
ಹೌದು. ಪಿ ಅಂಡ್ ಎಲ್ ಅಕೌಂಟ್ ಡೆಟರ್ ಟು ಆ ಕಡೆಯಿಂದ ಹಿಂಗ್ ಮಾಡ್ಕೊಂಡ ಬಂದ್ಬಿಡಕ್ರಿ ಹಿಂಗ. ಹೌದು. ಆಮೇಲೆ ಈ ಕಡೆ ಕ್ರೆಡಿಟ್ ಸೈಡ್ ಹಿಂಗ ಕೊನೆಗೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಬರ್ತದ ಅದು ಒಂದು. ಈ ರೀತಿ 3 ಜರ್ನಲ್ ಎಂಟ್ರಿ ಮಾತ್ರ ಎಂಟ್ರಿ ಆಗ್ತದೆ. ಈಗ ಮೊದಲನೇ ಜರ್ನಲ್ ಎಂಟ್ರಿ ನೋಡಿ. ಪಿ ಅಂಡ್ ಎಲ್ ಅಕೌಂಟ್ ಡೆಟರ್ ಟು ಎಲ್ಲ ಎಕ್ಸ್ಪೆನ್ಸ್ ಅಂತ ಸ್ಯಾಲರೀಸ್, ರೆಂಟ್ ಅಂಡ್ ಟ್ಯಾಕ್ಸಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್, ಅಡ್ವರ್ಟೈಸ್ಮೆಂಟ್, ಕಮಿಷನ್, ಟು ಬ್ಯಾಡ್ ಡೆಟ್ಸ್, ಟು ಡಿಸ್ಕೌಂಟ್ ಅಲೌಡ್, ಟು ಫೈರ್ ಇನ್ಶೂರೆನ್ಸ್, ಟು ಕ್ಯಾರೇಜ್ ಔಟ್ವರ್ಡ್ಸ್. ಅಂದ್ರ ಎಕ್ಸ್ಪೆನ್ಸ್ ಎಲ್ಲವೂ ಕೂಡಿ ಒಂದು ಜರ್ನಲ್ ಎಂಟ್ರಿ ಮಾಡೋದು. ಪಿ ಅಂಡ್ ಎಲ್ ಅಕೌಂಟ್ ಡೆಟರ್ ಟು ಹೌದ್ರ ಇದು ಟೋಟಲ್ ಎಷ್ಟಾಗ್ತದೆ ಇದೆಲ್ಲ ಐಟಮ್ಗಳ ಟೋಟಲ್ 13,000. ನರೇಶನ್ ಬೀಯಿಂಗ್ ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರಾನ್ಸ್ಫರ್ಡ್. ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಆದ್ರಿಂದ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ಏನು ಎಕ್ಸ್ಪೆನ್ಸ್ ನೋಡ್ರಿ ಅವಷ್ಟು ಕೂಡಿ ಒಂದು ಎಂಟ್ರಿ ಮಾಡ್ಬೇಕು. ಇದು ಒಂದನೇದು. ಇನ್ನು ಎರಡನೇದು ಇನ್ಕಮ್ ಕ್ರೆಡಿಟ್ ಸೈಡ್ ಇರ್ತಾವ. ಕ್ರೆಡಿಟ್ ಸೈಡ್ ಅದನ್ನ ಡೆಬಿಟ್ ಮಾಡ್ಕೊಂಡ ಮೇಲೆ ಹೋಗ್ಬೇಕು. ಕ್ರೆಡಿಟ್ ಸೈಡ್ ಮಾಡುವಾಗ ಡಿಸ್ಕೌಂಟ್ ಅರ್ನ್ಡ್ ಅಕೌಂಟ್ ಡೆಟರ್ ಟು ಪಿ ಅಂಡ್ ಎಲ್ ಅಕೌಂಟ್. ನರೇಶನ್ ಬೀಯಿಂಗ್ ಡಿಸ್ಕೌಂಟ್ ರಿಸೀವ್ಡ್ ಟ್ರಾನ್ಸ್ಫರ್ಡ್. ಬೀಯಿಂಗ್ ಡಿಸ್ಕೌಂಟ್ ರಿಸೀವ್ಡ್ ಟ್ರಾನ್ಸ್ಫರ್ಡ್ 1,000. ದೆನ್ ಮೂರನೇದು ಈಗ ನೋಡ್ರಿ ಮೊದಲೇ ಜರ್ನಲ್ ಎಂಟ್ರಿ ಎಲ್ಲ ಎಕ್ಸ್ಪೆನ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಿದ್ರಿ. ಎರಡನೇ ಜರ್ನಲ್ ಎಂಟ್ರಿ ಎಲ್ಲ ಲಯಬಿಲಿಟಿಗಳನ್ನ ಎಲ್ಲ ಇನ್ಕಮ್ ಗಳನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಈಗ ಆಟೋಮೆಟಿಕ್ಲಿ ಪ್ರಾಫಿಟ್ ಬರ್ತದೆ, ನೆಟ್ ಪ್ರಾಫಿಟ್. ಅದನ್ನ ಏನ್ ಬೇಕ್ರಿ ಮೂರನೇದು ಪಿ ಅಂಡ್ ಎಲ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ಅಕೌಂಟ್. ಪಿ ಅಂಡ್ ಎಲ್ ಅಕೌಂಟ್ ಡೆಟರ್ ಟು ಬ್ಯಾಲೆನ್ಸ್ ಶೀಟ್ ಅನ್ನಬೇಕು ಅಥವಾ ಟು ಕ್ಯಾಪಿಟಲ್ ಅಕೌಂಟ್ ಅನ್ಬೇಕು. ನರೇಶನ್ ಬೀಯಿಂಗ್ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಗ್ರಾಸ್ ಪ್ರಾಫಿಟ್ ಅಲ್ರಿ, ಅಲ್ಲಿ ಮಿಸ್ಟೇಕ್ ಆಗಿದೆ. ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ 38,000. ಇದು ಅಷ್ಟು ಪಿ ಅಂಡ್ ಎಲ್ ಅಕೌಂಟ್ ನಾಗ ಅದ ಇದ್ದದನ್ನ ಟ್ರಾನ್ಸ್ಫರ್ ಮಾಡಿವಿ. ಹೌದು. ಮೊದಲನೇ ಜರ್ನಲ್ ಎಂಟ್ರಿ ಎಲ್ಲ ಎಕ್ಸ್ಪೆನ್ಸ್ಗಳು, ಎರಡನೇ ಜರ್ನಲ್ ಎಂಟ್ರಿ ಎಲ್ಲ ಇನ್ಕಮ್ಗಳು, ಮೂರನೇದು ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್. ಈ 3 ಜರ್ನಲ್ ಎಂಟ್ರಿಗಳನ್ನ ಮಾಡಿಬಿಟ್ರೆ ಕ್ಲೋಸಿಂಗ್ ಎಂಟ್ರೀಸ್ ಮುಗದಂಗ. ಇಷ್ಟು ಮಾಡಿದ್ರಿ ಅಂದ್ರೆ ನಿಮಗ 6 ಮಾರ್ಕ್ಸ್. ಹೌದಾ? ಎಸ್. ವಿತ್ ದಿಸ್ ಫಸ್ಟ್ ಪ್ರಾಬ್ಲಮ್ ಈಸ್ ಓವರ್. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. ದಿಸ್ ಇಸ್ ಆಲ್ಸೋ ಫಾರ್ 6 ಮಾರ್ಕ್ಸ್. ನೋಡ್ರಿ ಟ್ರೇಡಿಂಗ್ ಅಕೌಂಟ್ ಹಾಕೋದನ್ನ ಕಲಿತ್ವಿ. ಈಗ ಪಿ ಅಂಡ್ ಎಲ್ ಅಕೌಂಟ್ ನೋಡಿದ. ಟ್ರೇಡಿಂಗ್ ಅಕೌಂಟ್ ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಅಷ್ಟ. ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಟ್ರೇಡಿಂಗ್ ಅಕೌಂಟ್ ನಾಗ ಎಂಟ್ರಿ ಆಗ್ತಾವ. ಆಫೀಸ್ ಎಕ್ಸ್ಪೆನ್ಸಸ್ ಎಲ್ಲ ಪಿ ಅಂಡ್ ಎಲ್ ಅಕೌಂಟ್ ನಾಗ ಎಂಟ್ರಿ ಆಗ್ತಾವ. ಆಫೀಸ್ ಎಕ್ಸ್ಪೆನ್ಸಸ್, ಸೇಲ್ಸ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಇವೆಲ್ಲ ಪಿ ಅಂಡ್ ಎಲ್ ಅಕೌಂಟ್ ನಾಗ ಎಂಟ್ರಿ ಆಗ್ತಾವ. ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದು ಮತ್ತೊಂದು ಏನಿಲ್ಲ. ಒಂದೊಂದು ಅಕೌಂಟ್ ಒಂದೊಂದಕ್ಕೆ ಟ್ರೇಡಿಂಗ್ ಅಕೌಂಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ಗೆ ಅಥವಾ ಪ್ರೊಡಕ್ಷನ್ ಎಕ್ಸ್ಪೆನ್ಸ್ಗೆ, ಪಿ ಅಂಡ್ ಎಲ್ ಅಕೌಂಟ್ ಆಫೀಸ್ ಎಕ್ಸ್ಪೆನ್ಸಸ್ಗೆ, ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಪಿ ಅಂಡ್ ಎಲ್ ಅಕೌಂಟ್. ದಿನನಿತ್ಯದ ಖರ್ಚುಗಳನ್ನ ಪಿ ಅಂಡ್ ಎಲ್ ಅಕೌಂಟ್ ನ ಬರೀಬೇಕು. ಈಗ ಪ್ರಾಬ್ಲಮ್ ನಂಬರ್ 2. ದಿಸ್ ಆಲ್ಸೋ ಫಾರ್ 6 ಮಾರ್ಕ್ಸ್. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಜಯಶಂಕರ್ as on 31st December 2018, prepare his trading account and profit and loss account for the year ended 31st December 2018. ನೋಡ್ರಿ ಇಲ್ಲಿ 1ರಿಂದ ಸೀರಿಯಲ್ ನಂಬರ್ ನೋಡ್ರಿ 1ರಿಂದ 20ರವರೆಗೆ ಇಲ್ಲೊಂದಿಷ್ಟ ಕೊಟ್ಟಿವಿ, ಈ ಕಡೆ ಒಂದಿಷ್ಟು ಕೊಟ್ಟಿವಿ. ಅದ 1ರಿಂದ 20ರವರೆಗೆ ಐಟಮ್ ಅವ. ಅವುಗಳನ್ನ ಟ್ರಯಲ್ ಬ್ಯಾಲೆನ್ಸ್ ಇದು ಡೆಬಿಟ್ ಕ್ರೆಡಿಟ್ ನೋಡ್ರಿ ಟ್ರಯಲ್ ಬ್ಯಾಲೆನ್ಸ್. ಈ ಟ್ರಯಲ್ ಬ್ಯಾಲೆನ್ಸ್ ಸಹಾಯದಿಂದ ನೀವು ಏನೇನು ಪ್ರಿಪೇರ್ ಮಾಡ್ಬೇಕಂತ ಹೇಳ ಟ್ರೇಡಿಂಗ್ ಅಕೌಂಟ್ ಹಾಕಬೇಕು ಮತ್ತು ಪಿ ಅಂಡ್ ಎಲ್ ಅಕೌಂಟ್ ಹಾಕಬೇಕು. ಅದಕ್ಕೆ 3 ಮಾರ್ಕ್ಸ್, ಇದಕ್ಕೆ 3 ಮಾರ್ಕ್ಸ್. ಏನೇನ ನೋಡ್ರಿ ಅದು ಜಯಶಂಕರ್ಸ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್, ಜಯಶಂಕರ್ಸ್ ಡ್ರಾಯಿಂಗ್ಸ್, ಓಪನಿಂಗ್ ಸ್ಟಾಕ್, ಬಿಲ್ಸ್ ರಿಸೀವೇಬಲ್, ಸೇಲ್ಸ್, ರಿಟರ್ನ್ ಇನ್ವರ್ಡ್ಸ್. ರಿಟರ್ನ್ ಇನ್ವರ್ಡ್ ಅಂದ್ರೆ ಏನು? ರಿಟರ್ನ್ ಇನ್ವರ್ಡ್ ಅಂದ್ರೆ ಒಳಗೆ ಬಂತು. ಮೊದ್ಲಿಗೆ ಒಳಗೆ ಬರ್ಬೇಕಾರ, ಈಗ ಒಳಗೆ ಬರ್ಬೇಕಾರ ಮೊದ್ಲಿಗೆ ಏನಾಗ್ಲಿಕ್ಕೆ ಸಾಕು ಹೊರಗೆ ಹೋಗಿತ್ತು ಅದು. ಆದ್ದರಿಂದ ಸೇಲ್ಸ್ ರಿಟರ್ನ್ ಅಂತ ತಿಳ್ಕೊಬೇಕ್ರೆ. ರಿಟರ್ನ್ ಇನ್ವರ್ಡ್ ಅಂದ್ರು ಒಂದ, ಸೇಲ್ಸ್ ರಿಟರ್ನ್ ಅಂದ್ರು ಒಂದ. ಪರ್ಚೇಜಸ್ ರಿಟರ್ನ್ ಔಟ್ವರ್ಡ್ಸ್ ನೋಡ್ರಿ. ರಿಟರ್ನ್ ಔಟ್ವರ್ಡ್ ಅಂದ್ರೆ ಏನ್ರಿ? ರಿಟರ್ನ್ ಔಟ್ವರ್ಡ್ ಅಂದ್ರ ರಿಟರ್ನ್ ಮಾಡಿದ್ವಿ, ಔಟ್ ಅಂದ್ರ ಹೊರಗೆ ಕಳಿಸಿದ್ವಿ. ಈಗ ಹೊರಗೆ ಕಳ್ಸಾಕತ್ತೀರಿ ಹಂಗಾರೆ ಮೊದ್ಲಿಗೆ ಏನ್ ಇರ್ಲಿಕ್ಕೆ ಸಾಕು ಒಳಗೆ ಬಂದಿತ್ತದು. ಅದರ ಪರ್ಚೇಜ್ ಮಾಡಿದ್ರಿ, ಕೆಟ್ಟದ್ದನ್ನ ಮತ್ತೆ ಒಳಗೆ ಕಳಿಸ್ತೀರಿ. ಆದ್ರಿಂದ ಇದು ಪರ್ಚೇಜ್ ರಿಟರ್ನ್. ರಿಟರ್ನ್ ಇನ್ವರ್ಡ್ ಅಂದ್ರ ಸೇಲ್ಸ್ ರಿಟರ್ನ್ ಔಟ್ವರ್ಡ್ ಅಂದ್ರ ಪರ್ಚೇಜ್ ರಿಟರ್ನ್. ಇಷ್ಟು ನೆನಪಿಟ್ಕೋಬೇಕು ನೋಡ್ರಿ. ಆಮೇಲೆ ಇನ್ನೂ ಒಂದು ಟ್ರಿಕ್ ಏನಂದ್ರ ಸೇಲ್ಸ್ ನೋಡ್ರಿ ಎಷ್ಟದ
1,62,500 ಕೊನೆಗೆ ಏನದ 2,500 ಅದಲ್ರಿ ರಿಟರ್ನ್ ಇನ್ವರ್ಡ್ 2,500 ಅದ ಅಂದ್ರ ಸೇಲ್ಸ್ ಸಂಬಂಧಪಟ್ಟದಂತ ತಿಳ್ಕೊಂಡ್ಬಿಡಕ ಅಲ್ಲೇ ಟ್ರಿಕ್ ಮ್ಯಾಗ ಆಮೇಲೆ ಇದು ನೋಡ್ರಿ ಪರ್ಚೇಸ್ 3,500 ಲಾಸ್ಟ್ ಕೊನೆಗೆ ರಿಟರ್ನ್ ಔಟ್ವರ್ಡ್ ಎಷ್ಟ 3,500 ಹಂಗಾರ ಅದಕ್ಕೆ ಸಂಬಂಧಪಟ್ಟದ್ದು ಹಿಂಗ ಟ್ರಿಕ್ಸ್ ಉಪಯೋಗಿಸ್ಬಿಡ ಸನ್ರಿ ಡೇಟರ್ಸ್ ಸನ್ರಿ ಕ್ರೆಡಿಟರ್ಸ್ ಈ ಕಡೆ 11ನೇ ಐಟಮ್ ನೋಡ್ರಿ ಈ ಕಡೆ ಬಿಲ್ಸ್ ಪೇಬಲ್ ಸ್ಯಾಲರೀಸ್ ವೇಜಸ್ ಮಷಿನರಿ ಫರ್ನಿಚರ್ ರೆಂಟ್ ಅಂಡ್ ಟ್ಯಾಕ್ಸಸ್ ಇನ್ಶೂರೆನ್ಸ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಈ ರೀತಿ 20 ಐಟಮ್ಸ್ ಅವ 1 ರಿಂದ 20 ಐಟಮ್ಸ್ ಅವ ಇಲ್ಲಿ ನೋಟ್ ಕೊಟ್ಟ ನೋಡ್ರಿ ಕ್ಲೋಸಿಂಗ್ ಸ್ಟಾಕ್ ವಾಸ್ ವ್ಯಾಲ್ಯೂಡ್ at rupees 18,000 ಕ್ಲೋಸಿಂಗ್ ಸ್ಟಾಕ್ ಅದ ಅಂತ ಕ್ಲೋಸಿಂಗ್ ಸ್ಟಾಕ್ ಯಾವತ್ತೂ ಟ್ರೇಡಿಂಗ್ ಅಕೌಂಟ್ ನೊಳಗ ಇದು ಏನಪ್ಪಾ ಅಂದ್ರೆ ಇದು ಪ್ರಾಬ್ಲಮ್ ದಿಸ್ ಈಸ್ ಪ್ರಾಬ್ಲಮ್ with the help of this problem we can prepare trading account and profit and loss account that is as under. Now look at the solution. In the books of a trader, trading and P&L account for the year ending 31st December 2018. This is debit side and this is ಕ್ರೆಡಿಟ್ ಸೈಡ್ ನೋಡ್ರಿ ಎರಡು ಅಕೌಂಟ್ ಪ್ರಿಪೇರ್ ಮಾಡೋ ಅಂತ ಹೇಳಿದ್ನು ಅಂದ್ರ ಮ್ಯಾಲೆ ಹೆಡ್ಡಿಂಗ್ ಎರಡು ಕೂಡ ಬರ್ಬೇಕ್ರಿ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಬರ್ಬೇಕು ಎರಡು ಕೂಡ ಬರ್ಬೋದು ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮ್ ಒಂದು ಔಟರ್ ಕಾಲಮ್ ಈ ರೀತಿ ಕ್ರೆಡಿಟ್ ಸೈಡ್ ಹಂಗಾರಿ ಇನ್ನರ್ ಕಾಲಮ್ ಔಟರ್ ಕಾಲಮ್ ಅಡ್ಜಸ್ಟ್ಮೆಂಟ್ ಇದ್ರ ಇನ್ನರ್ ಕಾಲಮ್ ಅಡ್ಜಸ್ಟ್ಮೆಂಟ್ ಇರದೇ ಇದ್ರ ಔಟರ್ ಕಾಲಮ್ ಈಗ ಮೊದಲೇದಾಗಿ ಟ್ರೇಡಿಂಗ್ ಅಕೌಂಟ್ ಸ್ಟಾರ್ಟ್ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಸ್ಟಾರ್ಟ್ ಆಗುತ್ತಂದ್ರ ಮೊದಲಿಗೆ ಓಪನಿಂಗ್ ಸ್ಟಾಕ್ ಫಸ್ಟ್ ಪಾಯಿಂಟ್ 2 ಓಪನಿಂಗ್ ಸ್ಟಾಕ್ ಎಷ್ಟದ ನೋಡ್ರಿ 2 ಓಪನಿಂಗ್ ಸ್ಟಾಕ್ 25,000 2 ಪರ್ಚೇಜಸ್ ಎರಡನೇದು ಯಾವತ್ತೂ ಇದು ಫಾರ್ಮೆಟ್ ನೀವು ಮಾಡ್ಲೇಬೇಕು ಫಾರ್ಮೆಟ್ ಮಾಡಿದ್ರೆ ಮಾತ್ರ ಬಿಡಿಸ್ಲಿಕ್ಕೆ ಸಾಧ್ಯದ 2 ಓಪನಿಂಗ್ ಸ್ಟಾಕ್ ಯಾವತ್ತೂ ಓಪನಿಂಗ್ ಸ್ಟಾಕ್ ನಿಂದ ಪ್ರಾರಂಭ ಆಗಿ ಕ್ಲೋಸಿಂಗ್ ಸ್ಟಾಕ್ ನೊಂದಿಗೆ ಮುಗಿತದ ಟ್ರೇಡಿಂಗ್ ಅಕೌಂಟ್ ಈ ಫಾರ್ಮೆಟ್ ನೀವು ಮಾಡ್ಲೇಬೇಕು ಓಪನಿಂಗ್ ಸ್ಟಾಕ್ 25,000 ಪರ್ಚೇಜಸ್ ಇನ್ನರ್ ಕಾಲಮ್ ಯಾಕಂದ್ರ ಅಡ್ಜಸ್ಟ್ಮೆಂಟ್ ಅದ ರಿಟರ್ನ್ಸ್ ಕಳಿಬೇಕು ಪರ್ಚೇಜಸ್ 1,03,500 ಲೆಸ್ ಪರ್ಚೇಜ್ ರಿಟರ್ನ್ 3,500 ಕಳೆದು ಡಿಡಕ್ಟ್ ಮಾಡಿ ಹೊರಗೆ ಹಾಕ್ರಿ 1 lakh 2 ವೇಜಸ್ ಯಾವತ್ತು ಟ್ರೇಡಿಂಗ್ ಅಕೌಂಟಿಗೆ ಬರ್ತದೆ ನೆನಪು ತಗೋಬೇಕ್ರಿ ವೇಜಸ್ 9,000 ಆದ ಸ್ಯಾಲರಿ P&L ಅಕೌಂಟಿಗೆ ವೇಜಸ್ ಈ ಕಡೆ ಇನ್ನು ಇತ್ಲ ಕಡೆ ಬೈ ಸೇಲ್ಸ್ 1,62,500 ಲೆಸ್ ಸೇಲ್ಸ್ ರಿಟರ್ನ್ ಸೇಲ್ಸ್ ಒಳಗ ಸೇಲ್ಸ್ ರಿಟರ್ನ್ ಕಳೆದ ಪಕ್ಕ ಹೊರಗೆ ಹಚ್ಚಬೇಕ್ರಿ 1,60,000 ದಟ್ ಈಸ್ ನೆಟ್ ಸೇಲ್ಸ್ ಔಟರ್ ಕಾಲಮ್ ಆಗಿರ್ತಾವ ನೋಡ್ರಿ ಅದಕ್ಕೆ ನೆಟ್ ಸೇಲ್ಸ್ ಅಂತ ಬೈ ಕ್ಲೋಸಿಂಗ್ ಸ್ಟಾಕ್ 18,000 ಕ್ಲೋಸಿಂಗ್ ಸ್ಟಾಕ್ ನೋಟ್ ನಾ ಕೊಟ್ಟಿದ್ ನೋಡ್ರಿ ನಿಮ್ ಪ್ರಾಬ್ಲಮ್ನಾಗ 18,000 ಈಗೇನಾತ್ ನೋಡ್ರಿ ಅದು ಈಗೇನಂದ್ರ ಟೋಟಲ್ 1,78,000 ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡ್ಬೇಕ್ರಿ 1,78,000 put the same here also 1,78,000 now balancing figure is 44,000 balancing figure 44,000 this balancing figure is called to gross profit carried down gross profit ಅನ್ಬೇಕ್ರಿ ಯಾಕಂದ್ರೆ ಕ್ರೆಡಿಟ್ ಸೈಡ್ ಹೆಚ್ಚಾತಂದ್ರ ಪ್ರಾಫಿಟ್ ಡೆಬಿಟ್ ಸೈಡ್ ಹೆಚ್ಚಾತಂದ್ರ ಲಾಸ್ ನೆನಪಿಡ್ಕೋಬೇಕು ಇವನ್ನೆಲ್ಲ ಏನ್ ನೆನಪಿಡ್ಬೇಕ್ರಿ if the credit side is more than the debit side the balancing figure is treated as profit ಎಂತ ಪ್ರಾಫಿಟ್ ಟ್ರೇಡಿಂಗ್ ಅಕೌಂಟ್ ನಾಗಿದ್ದಾಗ ಗ್ರಾಸ್ ಪ್ರಾಫಿಟ್ ಅನ್ಬೇಕು P&L ಅಕೌಂಟಿಗೆ ಬಂದ್ರಿ ಅಂದ್ರೆ ನೆಟ್ ಪ್ರಾಫಿಟ್ ಅನ್ಬೇಕು yes next 44,000 is the gross profit carried down the next ಇಲ್ಲಿಗೆ ಟ್ರೇಡಿಂಗ್ ಅಕೌಂಟ್ ಮುಗಿತು ಈಗ P&L ಅಕೌಂಟಿಗೆ ಬರ್ರಿ P&L ಅಕೌಂಟ್ ಅಲ್ಲಿ ಮತ್ತೆ ಸಪರೇಟ್ ಹೆಡ್ಡಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಮೇಲೆ ಹಾಕ್ಬಿಟ್ಟಿವಿ ಈ ಕೆಳದನ್ನು ಬ್ರಾಟ್ ಡೌನ್ ಮಾಡ್ಕೊಂಡ್ಬಿಡೋದ್ರಿ ಬೈ GP ಬ್ರಾಟ್ ಡೌನ್ GP ಅಂದ್ರ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 44,000 ಬ್ರಾಟ್ ಡೌನ್ ಮಾಡಿದ್ರಿ ಅಂದ್ರ GP ಅಥವಾ GL ಬ್ರಾಟ್ ಡೌನ್ ಮಾಡಿದ್ರಿ ಅಂದ್ರ P&L ಅಕೌಂಟ್ ಸ್ಟಾರ್ಟ್ ಆದಂಗ P&L ಅಕೌಂಟ್ ಸ್ಟಾರ್ಟ್ ಆತಂತ ತಿಳ್ಕೊಬೇಕು 44,000 ಈಗ ಎಲ್ಲ ಇನ್ಕಮ್ ಗಳನ್ನ ಕ್ರೆಡಿಟ್ ಸೈಡ್ ಬರ್ರಿ ಎಲ್ಲ ಎಕ್ಸ್ಪೆನ್ಸ್ ಗಳನ್ನ ಡೆಬಿಟ್ ಸೈಡ್ ಬರ್ರಿ all expenses are entered on the debit side whereas all incomes are entered on the credit side. Now coming to the debit side, 2 salaries, 2 rent and taxes, 2 insurance, 2 printing ಇವ ಎಷ್ಟ ಎಕ್ಸ್ಪೆನ್ಸ್ ಅದ ಉಳಿದ ಡೆಪ್ರಿಸಿಯೇಷನ್ ಅವು ಇವು ಯಾವ ಇಲ್ಲ ಕ್ಲೋಸ್ ಮಾಡ್ರಿ
ಈಗ ಎಷ್ಟಾಗ್ತಾರೆ ಯಾವ ಸೈಡ್ ಹೆವಿ ಆತ್ ನೋಡ್ರಿ ಕ್ರೆಡಿಟ್ ಸೈಡ್ ಹೆವಿ ಆತ್ ಮತ್ತೆ credit side 44,000 put 44,000 here then put this side also 44,000 balancing figure 25,000 is the balancing figure. For this balancing figure we should call it as net profit. ಇದಕ್ಕೆ ಏನಂತ ಕರಿಬೇಕ್ರಿ net profit ಯಾಕಂದ್ರೆ credit side more ಆಗ್ಯದ credit side more ಆದ್ರೆ profit ಕಾಯಂ ನೆನಪಿಟ್ಟುಬಿಡ್ರಣ if credit side is more it is called as profit. If debit side is more, it is called net loss. Net loss. ಈಗ credit side more ಆಗ್ಯದ ಆದ್ದರಿಂದ net profit ಅಂತ ಬರೀಬೇಕು. ಕೆರಡನ್ನು ಬರೀಬೇಕನ ಕೆರಡನ್ನು ಬರೆಯೋ ಅವಶ್ಯಕತೆ ಇಲ್ಲ net profit ಆಯ್ತು 25,000 is the net profit. Now with this problems on P&L account is over. ಟ್ರೇಡಿಂಗ್ ಅಕೌಂಟ್ ಆತ P&L ಅಕೌಂಟ್ ಬಿಡಿಸಿದ್ರಿ ಎಸ್ ಈ ರೀತಿ ಮಾಡೋದು P&L ಅಕೌಂಟ್ ಈಸ್ ಓವರ್. ನಾವು ಕಮಿಂಗ್ ಟು ದ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಆಫ್ಟರ್ ನೋಯಿಂಗ್ ದ ಮೀನಿಂಗ್ ಆಫ್ ಟ್ರೇಡಿಂಗ್ ಅಕೌಂಟ್ after the format of trading account then after knowing the meaning of P&L account and its format now we shall proceed to discuss the third financial statement that is balance sheet. Third financial statement or third final account balance sheet. ಇದು ಮೂರನೇದು ಒಂದನೇದು ಟ್ರೇಡಿಂಗ್ ಅಕೌಂಟ್ ಎರಡನೇದು P&L ಅಕೌಂಟ್ ಮೂರನೇದು ಬ್ಯಾಲೆನ್ಸ್ ಶೀಟ್ ಈ ರೀತಿ ಮೂರು ಫೈನಲ್ ಅಕೌಂಟ್ ಅವ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಇಂಟ್ರೊಡಕ್ಷನ್ after preparing the trading account and P&L account the next step is to prepare the balance sheet. ನೋಡ್ರಿ ಟ್ರೇಡಿಂಗ್ ಅಕೌಂಟ್ ಮತ್ತು P&L ಅಕೌಂಟ್ ಹಾಕಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅವೆರಡು ಅಕೌಂಟ್ ಹಾಕಿ ತಣ್ಣ ಕೂತು ಬಿಡೋದನ್ರಿ ಮುಂದೇನಂದ್ರೆ ಬ್ಯಾಲೆನ್ಸ್ ಶೀಟ್ ಹಾಕಬೇಕು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲೇಬೇಕು ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ಲೇಬೇಕು. ಆಲ್ ದ ನಾಮಿನಲ್ ಅಕೌಂಟ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ದೆಮ್ ಟು ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡ್ರಿ ಆಲ್ ದ ನಾಮಿನಲ್ ಅಕೌಂಟ್ಸ್ ಏನವ ಅವೆಲ್ಲವೂ ಈಗಾಗಲೇ ಕೆಲವೊಂದು ಟ್ರೇಡಿಂಗ್ ಅಕೌಂಟ್ ನಾಗ ಕೂತಾವು ಇನ್ನು ಕೆಲವೊಂದು P&L ಅಕೌಂಟ್ ನಾಗ ವಿರಾಜಮಾನರಾಗ್ಯಾವು ಹೌದಲ್ರಿ. ನಾಮಿನಲ್ ಅಕೌಂಟ್ಸ್ some of the nominal accounts are entered in trading account and still some more accounts are entered in the P&L account. Then what about the remaining accounts? The only accounts remaining in the trial balance are the real accounts and personal accounts. ನೋಡ್ರಿ ನಾಮಿನಲ್ ಅಕೌಂಟ್ಸ್ ಸಾಲಿಗೆ ಕೂತ್ಬಿಟ್ಟು ತಮ್ಮ ಜಾಗ ನೋಡ್ಕೊಂಡು ಟ್ರೇಡಿಂಗ್ ಅಕೌಂಟ್ ನಾಗ ಒಂದಿಷ್ಟು ಎಂಟ್ರಿ ಅದು P&L ಅಕೌಂಟ್ ನಾಗ ಒಂದಿಷ್ಟು ಎಂಟ್ರಿ ಅದು ನಾಮಿನಲ್ ಅಕೌಂಟ್ಗಳು ಮತ್ತ ರಿಯಲ್ ಅಕೌಂಟ್ ಮತ್ತು ಪರ್ಸನಲ್ ಅಕೌಂಟ್ ಅದ್ರ ಗತಿ ಏನು ಅವು ಏನು ಎಂಟ್ರಿ ಆಗ್ತಾವಂದ್ರ ಅವು ಎಲ್ಲಿ ಎಂಟ್ರಿ ಆಗ್ತಾವಂದ್ರ ಬ್ಯಾಲೆನ್ಸ್ ಶೀಟ್ ನಾಗ. ಆಲ್ ಸಚ್ ಅಕೌಂಟ್ಸ್ ಸಚ್ ಮೀನ್ಸ್ ಪರ್ಸನಲ್ ಅಂಡ್ ರಿಯಲ್ ಅಕೌಂಟ್ಸ್ ಆರ್ ಎಂಟರ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ನೋಡ್ರಿ ಪರ್ಸನಲ್ ಅಕೌಂಟ್ ಮತ್ತು ರಿಯಲ್ ಅಕೌಂಟ್ ಏನವಲ್ಲ ಅವು ಎಲ್ಲವೂ ಬ್ಯಾಲೆನ್ಸ್ ಶೀಟ್ ನಾಗ ಎಂಟ್ರಿ ಆಗ್ತಾವು. ಟ್ರೇಡಿಂಗ್ ಅಕೌಂಟ್ ನಾಗ P&L ಅಕೌಂಟ್ ನಾಗ ಎಂಟ್ರಿ ಆಗವು ನಾಮಿನಲ್ ಅಕೌಂಟ್ಗಳು ಆದ್ರ ಪರ್ಸನಲ್ ಮತ್ತು ರಿಯಲ್ ಅಕೌಂಟ್ಗಳು ಬ್ಯಾಲೆನ್ಸ್ ಶೀಟ್ ನೊಳಗ ಎಂಟ್ರಿ ಆಗ್ತಾವು. ಆಲ್ ಸಚ್ ಅಕೌಂಟ್ಸ್ ಆರ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ದೇ ಆರ್ ಎಂಟರ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್. Now coming to the meaning. What is meant by balance sheet? What is meant by balance sheet? Balance sheet is nothing but it is a sheet or it is a paper or it is a statement by which we come to know about the financial position of the concern for the trading period by recording the assets and liabilities of the business This is the meaning of balance sheet. Therefore balance sheet is nothing but it is a sheet means paper. It is a sheet or it is a statement by which we come to know about the financial position. ಯಾವ ಸ್ಟೇಟ್ಮೆಂಟ್ ನಿಂದ ಯಾವ ಪೇಪರ್ ನಿಂದ ಯಾವ ಶೀಟ್ ನಿಂದ ನಮಗೆ ಫೈನಾನ್ಷಿಯಲ್ ಪೊಸಿಷನ್ ಗೊತ್ತಾಗ್ತದ ಆರ್ಥಿಕ ಸ್ಥಿತಿ. ಫೈನಾನ್ಷಿಯಲ್ ಪೊಸಿಷನ್ ಅಂದ್ರೆ ಏನ್ರಿ ಆರ್ಥಿಕ ಸ್ಥಿತಿ.
ಆರ್ಥಿಕ ಸ್ಥಿತಿ ಗೊತ್ತಾಗುತ್ತೆ, ಆ ಶೀಟಿಗಿನ ಬ್ಯಾಲೆನ್ಸ್ ಶೀಟ್ ಅಂತಾರ. ಆ ಶೀಟಿಗಿನ ಬ್ಯಾಲೆನ್ಸ್ ಶೀಟ್ ಅಂತಾರ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ನೊಳಗ ಅಸೆಟ್ ಮತ್ತು ಲಯಬಿಲಿಟಿಗಳು ಇರ್ತಾವು. Assets are entered on the right hand side of the balance sheet. Right hand side of the balance sheet. All assets are entered on the right hand side of the balance sheet, whereas all liabilities are entered on the left hand side of the balance sheet. ನೋಡ್ರಿ, ಬ್ಯಾಲೆನ್ಸ್ ಶೀಟ್ ನ ಎಡಗಡೆಗೆ ಇರೋದು ಲಯಬಿಲಿಟಿಗಳು, ಎಡಗಡೆ ಎಂಟ್ರಿ ಆಗ್ತಾವು. ಬಲಗಡೆ ಎಂಟ್ರಿ ಆಗೋವು ಅಸೆಟ್ಗಳು. ಅಸೆಟ್ಗಳು ಯಾವಾಗಲೂ ಬಲಗಡೆ ಎಂಟ್ರಿ ಆಗ್ತಾವು, ನೆನಪಿಟ್ಟುಕೋಬೇಕಿದನ್ನೆಲ್ಲ. All the assets are entered on the right hand side of the balance sheet, whereas all the liabilities are entered on the left hand side of the balance sheet. Balance sheet ಗೆ ಎದುರಾಗಿ ನಿಲ್ರಿ ನೀವು. ಬ್ಯಾಲೆನ್ಸ್ ಶೀಟ್ ಗೆ ಎದುರಾಗಿ ನಿಲ್ರಿ. ಈ ಕಡೆ ಎಂಟ್ರಿ ಆಗವು, ಈ ಕಡೆ ಎಂಟ್ರಿ ಆಗವು. ಈಗ ನಿಮ್ಗೆ ಸರಿಯಾಗಿ ಇದು ಈ ಕಡೆ ಕಡಂಗ ಆಗ್ತಾವ. ಈ ಕಡೆ ಎಂಟ್ರಿ ಆಗವು ಅಸೆಟ್ಸ್ ರೀ, ಈ ಕಡೆ ಎಂಟ್ರಿ ಆಗವು ಲಯಬಿಲಿಟೀಸ್. ಬ್ಯಾಲೆನ್ಸ್ ಶೀಟ್ ಗೆ ಎದುರಾಗಿ ನಿಂತುಕೊಂಡು ನಿಮ್ಮ ರೈಟ್ ಸೈಡ್ ಅಸೆಟ್, ನಿಮ್ಮ ಲೆಫ್ಟ್ ಸೈಡ್ ಲಯಬಿಲಿಟೀಸ್. Now coming to the next discussion, the various assets and liabilities are shown in this statement in a classified manner. In a classified manner. The excess of assets over liabilities is the capital. ನೋಡ್ರಿ, ಅಸೆಟ್ ಸೈಡ್ ಹೆಚ್ಚಾದವು ಅಂದ್ರ ಲಯಬಿಲಿಟಿ ಸೈಡ್ ಕಡಿಮೆಯಾಗಿ ಅಸೆಟ್ ಸೈಡ್ ಹೆಚ್ಚಾತು ಅಂದ್ರ ಅದಕ್ಕನ ಏನಂತ ಕರೀತಾರೆ? ಕ್ಯಾಪಿಟಲ್. That is called capital. If the asset side is more than the liabilities, the difference is called capital. This capital indicates the financial soundness of a business. ಈ ಕ್ಯಾಪಿಟಲ್ ಏನ್ ಹೇಳ್ತಂದ್ರ, ಇದು ಕ್ಯಾಪಿಟಲ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಕೋತ ಹೊಣತು ಅಂದ್ರ ಅದು ಏನನ್ನ ಸೂಚಿಸ್ತ ಅಂದ್ರ ಫೈನಾನ್ಷಿಯಲಿ ಸೌಂಡ್ ಅದ, ಫೈನಾನ್ಷಿಯಲ್ ಇವ್ರ ಆರ್ಥಿಕ ಸ್ಥಿತಿ ಉತ್ತಮವಾಗ್ಯದ, ಸೌಂಡ್ ಅದ ಅನ್ನೋದನ್ನ ಹೇಳ್ತದ. ದ ಕ್ಯಾಪಿಟಲ್ ಇಂಡಿಕೇಟ್ಸ್ ದ ಫೈನಾನ್ಷಿಯಲ್ ಸೌಂಡ್ನೆಸ್ ಆಫ್ ಎ ಬಿಸಿನೆಸ್. ನಿಮ್ಮ ಬಿಸಿನೆಸ್ ಹೆಂಗದ ಅನ್ನೋದನ್ನ ಕ್ಯಾಪಿಟಲ್ ಹೇಳ್ತದ. ವರ್ಷದಿಂದ ವರ್ಷಕ್ಕೆ ಅದು ಇನ್ಕ್ರೀಸ್ ಆಕೋತ ಇತ್ತು ಅಂದ್ರ ಸೌಂಡ್ ಫೈನಾನ್ಷಿಯಲ್ ಪೊಸಿಷನ್, ಆದ್ರ ಅದು ಡಿಕ್ರೀಸ್ ಆಕೋತ ಇತ್ತು ಅಂದ್ರ ನಾಟ್ ಸೌಂಡ್ ಅಂತ. ದಿಸ್ ಈಸ್ ಆಲ್ ಅಬೌಟ್ ದ ಬ್ಯಾಲೆನ್ಸ್ ಶೀಟ್. Now coming to the next one, main features of balance sheet. Main features of balance sheet. Balance sheet na lakshanagalu ಏನು? Number 1, the main features, characteristics are: balance sheet is prepared only after the preparation of trading account and profit and loss account. Note, ಇದು ಮೊದಲನೇ ಲಕ್ಷಣ. This is the first characteristic of balance sheet. When do we prepare balance sheet? We should prepare balance sheet after preparing the trading account and P&L account. Note, ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಯಾವಾಗ ಹಾಕಬೇಕು? ಬ್ಯಾಲೆನ್ಸ್ ಶೀಟ್ ಅನ್ನ ಯಾವಾಗ ಹಾಕಬೇಕು? ಟ್ರೇಡಿಂಗ್ ಅಕೌಂಟ್ ಹಾಕಿದ ನಂತರ, P&L ಅಕೌಂಟ್ ಹಾಕಿದ ನಂತರ ಇದನ್ನ ಹಾಕ್ರಿ. ಮೊದ್ಲಿಗೆ ಹಾಕೊಂಡು ಕೊಡ್ಬೇಡ್ರಿ. ಯಾಕಂದ್ರ ಟ್ರೇಡಿಂಗ್ ಅಕೌಂಟ್ ಹಾಕಿ GP ಕಂಡು ಹಿಡಿಬೇಕು, ಆ GP ಯನ್ನ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅವಾಗ ಅಲ್ಲಿ ನೆಟ್ ಪ್ರಾಫಿಟ್ ಬರ್ತದ. ಆ ನೆಟ್ ಪ್ರಾಫಿಟ್ ಬ್ಯಾಲೆನ್ಸ್ ಶೀಟಿಗೆ ಬೇಕು. ನೀವು ಒಂದ್ ವೇಳೆ ಬ್ಯಾಲೆನ್ಸ್ ಶೀಟ್ ಮೊದ್ಲಿಗೆ ಹಾಕ್ಲಿಕ್ಕೆ ಸಾಧ್ಯದನ? ಇಲ್ಲ. ನೆಟ್ ಪ್ರಾಫಿಟ್ ಬೇಕಲ್ಲ. ನೆಟ್ ಪ್ರಾಫಿಟ್ ಬೇಕಂದ್ರೆ GP ಬೇಕು ಅಂದ್ರೆ ಎಲ್ಲ ಐಟಮ್ಸ್ಗಳು ಬೇಕು. ಆದ್ದರಿಂದ ಫಸ್ಟ್ ಫಾರ್ಮ್ಯಾಟ್, when do we prepare the balance sheet? We can prepare the balance sheet only after preparing ಟ್ರೇಡಿಂಗ್ ಅಕೌಂಟ್ ಅಂಡ್ P&L ಅಕೌಂಟ್. ನೋಡ್ರಿ, ಟ್ರೇಡಿಂಗ್ ಅಕೌಂಟ್ ಮತ್ತು P&L ಅಕೌಂಟ್ ಹಾಕಿದ ನಂತರ ಬ್ಯಾಲೆನ್ಸ್ ಶೀಟ್ ಹಾಕ್ಲಿಕ್ಕೆ ಬರ್ತದ. ಯಾಕಂದ್ರೆ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ P&L ಅಕೌಂಟ್ ತಗೋತೀವಿ, P&L ಅಕೌಂಟ್ ಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಶೀಟ್ಗೆ ತಗೋತೀವಿ. ಒಂದಕ್ಕೊಂದು ಲಿಂಕ್ ಅವರು. ನೀವು ಟ್ರೇಡಿಂಗ್ ಅಕೌಂಟ್ ನಾಗ ಎಲ್ಲಾರು ತಪ್ಪಿದ್ರಿ ಅಂದ್ರ P&L ಅಕೌಂಟ್ಗೆ ಇಫೆಕ್ಟ್ ಆಗುತ್ತಾ, P&L ಅಕೌಂಟ್ ತಪ್ಪಿದ್ರ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಇಫೆಕ್ಟ್ ಆಗುತ್ತಾ. ಆದ್ರಿಂದ ಫಸ್ಟ್ ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ P&L ಅಕೌಂಟ್, ಥರ್ಡ್ balance sheet. Now coming to the second, balance sheet is prepared with the help of the balances of real and personal accounts. Now, how can we prepare the balance sheet? We can prepare the balance sheet with the help of real accounts and personal accounts. Personal account ಮತ್ತು real account ಸಹಾಯದಿಂದ ನಾವು ಪ್ರಿಪೇರ್ ಮಾಡೋದು.
Third characteristic, balance sheet consists of two sides. The left hand side is the liability side and the right hand side is asset side. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಲಯಬಿಲಿಟಿ ಸೈಡ್ ಅಂತ, ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಅದಲ್ಲ ಅದಕ್ಕೆ ಅಸೆಟ್ ಸೈಡ್ ಅಂತ ನೆನಪಿಟ್ಕೋಬೇಕು. ಇವನ್ನೆಲ್ಲ ಅಸೆಟ್ ಸೈಡ್ ಅಂದ್ರೆ ಇದು, ಈ ಕಡೆ ಲಯಬಿಲಿಟಿ ಸೈಡ್. The two sides of a balance sheet must be agreed or tallied. ನೋಡ್ರಿ ಎರಡು ಸೈಡ್ ಅವು ತಾವಾಗೆ ಟ್ಯಾಲಿ ಹಾಕಾವ, ನೀವು ಮಾಡಬೇಡ್ರಿ. ತಾವಾಗೆ ಟ್ಯಾಲಿ ಹಾಕಾವು, ತಾವಾಗಿನ ಟ್ಯಾಲಿ ಹಾಕ್ತಾವು. ಟ್ಯಾಲಿ ಆಗಲೇಬೇಕು. ಟ್ಯಾಲಿ ಆತಂದ್ರ ಬ್ಯಾಲೆನ್ಸ್ ಶೀಟ್ ಅಂತ ಹೌದಲ್ಲ. ಫಿಫ್ತ್ ಒನ್, ದ ಬ್ಯಾಲೆನ್ಸ್ ಶೀಟ್ ಈಸ್ ಮಿಯರ್ಲಿ ಎ ಸ್ಟೇಟ್ಮೆಂಟ್ ಅಂಡ್ ನಾಟ್ ಅನ್ ಅಕೌಂಟ್. ಇದು ಅಕೌಂಟ್ ಅಲ್ಲ, ಇದು ಸ್ಟೇಟ್ಮೆಂಟ್. ದೇರ್ ಫೋರ್ ದ ವರ್ಡ್ಸ್ ಟು ಅಂಡ್ ಬೈ ಆರ್ ನಾಟ್ ಯೂಸ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ನೋಡ್ರಿ, ಟು ಆಗಲಿ, ಡೆಬಿಟ್ ಸೈಡ್ ಟು ಆಗಲಿ, ಕ್ರೆಡಿಟ್ ಸೈಡ್ ಬೈ ಅಂತಕ್ಕಂಥ ಶಬ್ದವನ್ನಾಗಲಿ ಬ್ಯಾಲೆನ್ಸ್ ಶೀಟ್ ನಾಗ ಬಳಸಬಾರದು. ಯಾಕಂದ್ರೆ ಇದು ಅಕೌಂಟ್ ಅಲ್ಲ. ಟು ಮತ್ತು ಬೈ ಇವು ಬರೇ ಅಕೌಂಟ್ ನಾಗ ಅಷ್ಟ ಬರ್ತಾವ್ರಿ. ನೋಡ್ರಿ, ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್, ದ ಬ್ಯಾಲೆನ್ಸ್ ಶೀಟ್ ಈಸ್ ಮಿಯರ್ಲಿ ಎ ಸ್ಟೇಟ್ಮೆಂಟ್ ಅಂಡ್ ನಾಟ್ ಅನ್ ಅಕೌಂಟ್. ಇದು ಅಕೌಂಟ್ ಅಲ್ಲಿದೆ, ಸ್ಟೇಟ್ಮೆಂಟ್ ಇದೆ, ಶೀಟ್ ಇದೆ. ಆದ್ದರಿಂದ ದೇರ್ ಫೋರ್ ದ ವರ್ಡ್ಸ್ ಟು ಅಂಡ್ ಬೈ ಆರ್ ನಾಟ್ ಯೂಸ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ನಾಗ ಟು ಮತ್ತು ಬೈ ಉಪಯೋಗಿಸಬಾರದು, ಯಾಕಂದ್ರೆ ಇದು ಅಕೌಂಟ್ ಅಲ್ಲ. ಆಮೇಲೆ ಬ್ಯಾಲೆನ್ಸ್ ಶೀಟ್ಗೆ ಆಸ್ ಆನ್ ಅನ್ಬೇಕ್ರಿ. ಬ್ಯಾಲೆನ್ಸ್ ಶೀಟ್ ಮೇಲೆ ಡೇಟ್ ಹಾಕ್ತಿವಲ್ಲ ಅವಾಗ ಆಸ್ ಆನ್ ಅನ್ಬೇಕು. ಆದ್ರ ಅಕೌಂಟ್ಗಳಿಗೆ ಫಾರ್ ದ ಇಯರ್ ಎಂಡೆಡ್ ಅನ್ಬೇಕು. ನಿಯಮಗಳದಾವ್ರಿ. ಉಳಿದ ಅಕೌಂಟ್ಗಳಿಗೆ ನೀವು ಕೆಳಗೆ ಡೇಟ್ ಹಾಕುವಾಗ ಫಾರ್ ದ ಇಯರ್ ಎಂಡೆಡ್ ಅಂತ ಹೇಳಿ ಬರೀಬೇಕು ವರ್ಡ್. ಆದ್ರ ಬ್ಯಾಲೆನ್ಸ್ ಶೀಟ್ಗೆ ಆಸ್ ಆನ್ ಅನ್ಬೇಕು. ಆಸ್ ಆನ್ ದಿಸ್ ಡೇಟ್. ವಿತ್ ದಿಸ್ ಮೇನ್ ಫೀಚರ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಈಸ್ ಓವರ್. Now, functions of balance sheet. Functions. Balance sheet ನ ಕಾರ್ಯಗಳು ಏನು? Functions of balance sheet. Number one, it is a summary of various assets and debts. Debts means liabilities. ಸಾಲ. It is a summary of various assets and debts or liabilities. Assets, various assets and liabilities. ನಾವು ಎಷ್ಟು ಅಸೆಟ್ಗಳನ್ನ ಪ್ರೊಸೆಸ್ ಮಾಡಿವಿ ಮತ್ತು ನಾವು ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದರ ಸಮರಿ ಇದು. ಇಟ್ ಸರ್ವ್ಸ್ ಆಸ್ ಎ ಮೇಜರ್ ಆಫ್ ಲಿಕ್ವಿಡಿಟಿ. ಆಸ್ ಎ ಮೇಜರ್ ಆಫ್ ಲಿಕ್ವಿಡಿಟಿ. ಇದು ದ್ರವೀಕರಣದ ಬಗ್ಗೆ ಹೇಳ್ತದ, ನಮ್ಮಲ್ಲಿ ಎಷ್ಟು ಸಂಪತ್ತದ ಅನ್ನೋದ್ರ ಬಗ್ಗೆ ಹೇಳ್ತದ. ಇಟ್ ಸರ್ವ್ಸ್ ಆಸ್ ಎ ಮೇಜರ್ ಆಫ್ ಸಾಲ್ವೆನ್ಸಿ. ಇದು ನಾವು ಸಾಲ್ವೆನ್ಸಿ ಹೌದೋ ಅಲ್ಲ, ಸಾಲ್ವೆಂಟ್ ಹೌದೋ ಅಲ್ಲ ಅನ್ನೋದ್ರ ಬಗ್ಗೆ ಹೇಳ್ತದೆ. ಸಾಲ್ವೆಂಟ್ ಅಂದ್ರೆ ನಾವು ಉತ್ತಮ ಸ್ಥಿತಿ ಒಳಗೆ ಇದ್ದೀವೋ ಇಲ್ಲೋ, ಏನಾದ್ರೂ ಲಯಬಿಲಿಟಿ ಇದ್ರೆ ಅದನ್ನ ಪೇಡ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಅದನೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೂಡ ಇದು ಹೇಳ್ತದ. ನೋಡ್ರಿ, ಬ್ಯಾಲೆನ್ಸ್ ಶೀಟ್ ನೋಡಿಬಿಟ್ರೆ ಸಾಕು, ಅವ ಸಾಲ್ವೆಂಟ್ ಇನ್ಸಾಲ್ವೆಂಟ್, ದಿವಾಳಿಕೋರನ ಏನು ಉತ್ತಮ ರೀತಿಯಲ್ಲಿ ಇದ್ದಾನೋ ಅನ್ನೋದು ಗೊತ್ತಾಗ್ತದೆ. ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಗೊತ್ತಾಗ್ಬಿಡ್ತದೆ ಬ್ಯಾಲೆನ್ಸ್ ಶೀಟ್ ನೋಡಿಬಿಟ್ರೆ. ದೀಸ್ ಆರ್ ದ ಫಂಕ್ಷನ್ಸ್. That means the first function is it states about the financial position of the concern. ಮೊದಲೇ ಫಂಕ್ಷನ್ ಏನಂದ್ರೆ ಬ್ಯಾಲೆನ್ಸ್ ಶೀಟ್ ನ ಮೊದಲೇ ಫಂಕ್ಷನ್ ಏನಂದ್ರೆ ಇದು ಯಾವತ್ತೂ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಹೇಳ್ತದ.